ಲೈಟ್ ತುಂಬ ಅದಕ್ಕೆ ಸಂಗೀತಕ್ಕೊಂದು ದೊಡ್ಡ ಶಕ್ತಿ ಐತಿ, ಕಲೆಗೆ ಒಂದು ದೊಡ್ಡ ಶಕ್ತಿ ಐತಿ. ಇದಕ್ಕೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆ. ಅದನ್ನು ನಾವು ಬಾಯಿ ಮಾತಿನಾಗ ಹೇಳಿದ್ರೆ ಅದಕ್ಕೆ ಬೆಲೆ ಇಲ್ಲ. ಅದಕ್ಕೆ ಶಲ್ಲಿಕೇರಿ ಸಾಹೇಬ್ರು ನೋಡ್ರಿ, ಎತ್ತನ ಮಾಮರ ಎತ್ತನಕ್ಕೆ ಹೋಗಿಲ್ಲ, ಎತ್ತನಿಂದ ಸಂಬಂಧ ಇದು ಅಕ್ಕಮದೇವರು ಅವ್ರು ತೀರ್ದಾಳ ಅಂದ್ರೆ ಬಹುಶಃ ಅವ್ರು ಏನೋ ತಪ್ಪಿ ಆ ಬೆಳಗಿ ತಾಲೂಕಿನಾಗ ಹುಟ್ಟ್ಯಾರ. ತೀರ್ದಾಳವನ್ನು ಅಷ್ಟು ಪ್ರೀತಿ ಮಾಡ್ತಾರೆ. ಮತ್ತು ಇಂಥ ಯುವಕರಿಗೆ ನೋಡ್ರಿ, ಅವ್ರಿಗೆ ಎಲ್ಲ ಸರ್ಕಾರಿ ನೌಕರಿ ಐತೆ, ಅವ್ರಿಗೆ ಏನು ಬೇಡ. ನಮಗೆ ಒಂದು 100 ಮಂದಿ ಕೂತಿರ್ತಾರೆ ಚಂದಿ ಮಾಡಿ ಪೂರ್ಣ ಅಂತೇಳಿ, ಅವ್ರದ್ದು ಲೋಕ ಬೇಡ, ಅವರು ಸರ್ಕಾರಿ ನೌಕರಿ ಅವ್ರು ಅಂತಂದ್ರೆ ಅವ್ರದ್ದು ಮ್ಯಾಲ ಬೇರೆದವ, ಅದು ಆ ಕಲಾವಿದರೆ ಬೇರೆ. ಅವ್ರಿಗೆ ಇಂಥ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಜಿಲ್ಲಾ ಸಮ್ಮೇಳನ ಅದರೊಳಗೆ ಎಲ್ಲ ಕೇಳಿದ್ರೆ ವಿಚಿತ್ರ ಅನ್ಸುತ್ತೆ. ಅದನ್ನ ಈಗ ನೋಡ್ರಿ, ನಮ್ಮ ಮೇಘಾಡಿ ಸರ್ ನೇತೃತ್ವಗಳು ನಡೆದುತ್ತೆ, ನಮ್ಮ ಶಲ್ಲಿಕೇರಿ ಸಾಹೇಬ್ರಿ ನಮ್ಮ ಜೋಡಿ ನಿಂತ ನಮ್ಗೆ ಗೊತ್ತಾಗಿರಂಗಿಲ್ಲ. ಅದಕ್ಕೆ ಈ ಒಂದು ಕಾರ್ಯಕ್ರಮ ಪಟ್ಟದ ಅವತ್ತು ಕಷ್ಟದಾಗ 10,000 ರೂಪಾಯಿ ನನ್ನ ಕಡೆ ಏನೋ ಒಂದು ಇದು ಮಾಡ್ತಾರೆ. ನನಗೆ ನಾ ಹೇಳಿಲ್ಲ ಆಗಿಲ್ಲ, ಗ್ರಂಥಾಲಯದಾಗ ಬರ್ತೀನಿ ಎಷ್ಟು ಪ್ರಕಾರಗಳ ಕಾರ್ಯಕ್ರಮ ಅಂತ ತುಡುಗು ಮಾಡಿರ್ತದ್ದು 1 ಕೋಟಿ ರೂಪಾಯಿ ಖರ್ಚಾಗಿ ಮಾಡಿರತ್ತ ಹೇಳಿಲ್ಲ. ಯಾವುದೇ ಹಿಂದೆ ಉಳಿಸ್ಬೇಕು, ಅವ್ರು ಎಲ್ಲಿ ತುಡುಗು ಮಾಡ್ಬೇಕು, ಯಾರು ಕಡೆ ಹಾಕೈತಿ ನನ್ಗೆ ಗಟ್ಟಾಗಿ ಗೊತ್ತಾಗಿ ನಿಮ್ಮ ಹೇಳೇನೆ ಮಾಡಿ ಎಲ್ಲಿ ನಾನು 4 ದಿನ ಬಿಟ್ಟು ನಿಮ್ಗೆ ಬಳೆ ಮಾಡ್ಕೊಂಡಿರ್ತಾರೆ. ಅಷ್ಟೊತ್ತಿಗೆ ಒಪ್ಸೆ ಬಿಟ್ಟಾರೆ, ಯಾರಿಗೂ ಬರೆ ಮಾಡಿಲ್ಲ. ಯಾರಂತೇಳಿ ಹೋಗಿ ಉಡ್ಡೆ ಒಡ್ಡೋದು ಕೈ ಒಡ್ಡೋದು ಮಾಡೇ ಇಲ್ಲ. ಅದ ಇಲ್ಲಿ ಎದ್ದು ಕಲಾವಿದ್ರು ಒಂದೊಂದು ಒಪ್ಸ್ಕೊಂಡ. ಶೇಖರ್ ಒಬ್ರು ಬಂದಿಲ್ಲ, ಸರ್ಬನ್ ಅವರು ಏನು ಇಲ್ಲಿ ಯಾರಿಗೂ ಹೊರೆ ಇಲ್ಲ. ಆದರೂ ಕೊಳೆ ಅವಶ್ಯಕತೆ ಬಿತ್ತಂದ್ರೆ ನಾವೊಂದು 5,000 ಕೊಡ್ತೀನಿ, ನನಗೆ ಈಗ ಅಷ್ಟ ಆಗ್ತೈತೆ ಏನು ಅಂದ್ರೆ ಹಂಗೆ ತಿಂಗಳದಾಗ 1-2 ಬೈಕ್ ಇರತ್ತೆ. ಅವು ಸರ್ ಗೊತ್ತೈತದ ಹಂಗೆ ಎಲ್ಲರೂ ತುಡುಗು ಮಾಡ್ತೀವಿ, ಕಟ್ಟಿ ಕಳಿಸ್ತೀವಿ. ಏನು ಒಳ್ಳೆಯ ಸತ್ಕಾರ್ಯಗಳಿಗೆ ಅದು ಅದು ಪಾಪಿಯದಾನ ಅನ್ನಂಗಿಲ್ಲ. ಒಳ್ಳೆ ಕೆಲಸಗಳಿಗೆ ಬಳಸ್ಬೇಕು. ಯಾಕಂತ ಸಿಂಧೂರು ಲಕ್ಷ್ಮಣ್ ಅವ್ರು ಕಟ್ಟಿ ಕೇಳಿ ಅವರು